ಬೇಡ ಎಂತ ಕೊಟ್ರು ಅಂತ ಮತ್ತೆ ತೋರಿಸ್ತೀನಿ. ಸ್ವಂತದವ್ರು ಯಾರೋ ಗಿಫ್ಟ್ ಕೊಟ್ಟಿದ್ದಾರೆ ತುಂಬ ವರ್ಷ ಆದಮೇಲೆ. ನಿಮಗೆ ನನ್ನ ಬೈಕ್ ರೈಡ್ ವ್ಲಾಗ್ ಬೇಕು ಅಂದರೆ ಕಮೆಂಟ್ ಮಾಡಿ ಹೇಳಿ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್. ಹೋದ ವ್ಲಾಗಲ್ಲಿ ತುಂಬ ಪ್ರೀತಿ ತೋರಿಸಿದ್ರಿ. ಈಗ ನೆಕ್ಸ್ಟ್ ವ್ಲಾಗು ಆ್ಯಕ್ಚುಲಿ ಸೀನ್ ಏನು ಅಂದರೆ ಇವೆಂಟಿಗೆ ಹೋಗ್ಲಿಕ್ಕಿದೆ ಆಯ್ತಾ. ಸೊ ಇವೆಂಟಿಗೆ ಹೋಗಿ ಬಂದು ಅದಾದಮೇಲೆ ಟೈಟಲಲ್ಲಿ ನೋಡಿರ್ತೀರಾ ಅಕ್ಕ ಬಾವ ಜೊತೆ ಡಿನ್ನರಿಗೆ ಹೋಗ್ಲಿಕ್ಕಿದೆ. ಸೊ ಈಗ ರೆಡಿ ಆಗಿದ್ದೀನಿ. ಔಟ್ಫಿಟ್ ನೀವು ಇದು ನೋಡಿರ್ತೀರಾ, ಇನ್ನೊಮ್ಮೆ ತೋರಿಸ್ತೀನಿ. ಪೂರ ಇದ್ದೀನಿ ಆಯ್ತಾ. ಇದಕ್ಕೆ ಶೂ ಹಾಕಬೇಕು. ಇದನ್ನ ನಾನು ದುಬೈ ಹೋಗುವಾಗ ಟ್ರಾವೆಲ್ ಮಾಡುವಾಗ ಹಾಕಿದ್ದೆ, ಅದೇ ಔಟ್ಫಿಟ್ಟು. ಸೊ ಹೇರ್ ಸ್ಟೈಲು ರೆಡಿ ಎಲ್ಲ ಓಕೆ. ಹೊರಟು ಈಗ ಹೋಗಬೇಕು. ಒಂದ್ಸತಿ ಶೂ ಹಾಕಿದ್ಮೇಲೆ ಔಟ್ಫಿಟ್ ತೋರಿಸ್ತೀನಿ. ಸೊ ಪ್ಲಾನ್ ಗೊತ್ತಾಗಿದೆ ಅಲ್ಲ. ಸಿಟ್ ಬ್ಯಾಕ್, ರಿಲ್ಯಾಕ್ಸ್ ಆ್ಯಂಡ್ ಎಂಜಾಯ್. ಶೂ ಯಾವ್ದು ಹಾಕ್ತಾ ಇದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಜಾರ್ಡನ್ಸು ಚೆನ್ನಾಗಿದೆಯಾ. ಇದನ್ನು ಹಾಕಿ ಫುಲ್ ಲುಕ್ ಕೊಡ್ತೀನಿ. ಫುಲ್ ಲುಕ್ ರೆಡಿ ಆಗಿದೆ, ತೋರಿಸ್ತಾನೆ. ಹಿಯರ್ ಯು ಗೋ. ದಟ್ಸ್ ಮೈ ನೋಡಿ, ಮ್ಯಾಟೆಲ್ಲ ತೆಗೆದಿಟ್ಟಿದ್ದೀನಿ. ದಿಸ್ ಇಸ್ ಮೈ ಲುಕ್. ಹೇಗಿದೆ? ರೆಡ್ ಶೂ ಹಾಕಿದ್ದೀನಿ, ವೈಟ್ ಶೂ ಜೊತೆ ನೋಡಿರ್ತೀರಾ. ಓಕೆ, ಆ್ಯಂಡ್ ದೆನ್ ಸಮ್ ಶೇಡ್ಸ್. ಇವೆಂಟಿಗೆ ರೆಡಿ ಆಗ್ತಾ ಇದ್ದೀವಿ. ಹೋಪ್ಫುಲಿ ಚೈನ್ ಇದಕ್ಕೆ ಮ್ಯಾಚ್ ಆಗುತ್ತೆ ಅಂತ ಹಾಕಿದ್ದೀನಿ. ಸ್ವಲ್ಪ ಹೀಗೆ ಓಪನ್ ಇಡ್ತೀನಿ. ಆ್ಯಂಡ್ ರ್ಯಾಡೋ ವಾಚ್, ಇದು ನನ್ನ ಒನ್ ಆಫ್ ಮೈ ಫೇವ್ರೆಟ್ ವಾಚಸ್, ನೋಡಿರ್ತೀರಾ. ಸೊ ವಿ ಆರ್ ರೆಡಿ, ಲೆಟ್ಸ್ ಗೋ. ಇದು ನನ್ನ ಕಾಂಟಿನೆಂಟಲ್ GT ಆಯಿತಾ. ಬಿಡೋದೆ ತುಂಬ ಟೈಮ್ ಆಯ್ತು. ನಂಗೆ ತುಂಬ ಆಸೆ ಇದರಲ್ಲೊಂದು ರೈಡ್ ಹೋಗಬೇಕು, ನಿಮ್ಮ ಜೊತೆ ವ್ಲಾಗ್ ಮಾಡಬೇಕು ಅಂತ. ನಿಮಗೆ ನನ್ನ ಬೈಕ್ ರೈಡ್ ವ್ಲಾಗ್ ಬೇಕು ಅಂದರೆ ಕಮೆಂಟ್ ಮಾಡಿ ಹೇಳಿ, GT ವ್ಲಾಗ್ ಅಂತ. ಓಕೆನಾ, ಮರಿಬೇಡಿ. ಸೊ ಈಗ ಒಳ್ಳೆ ಜನ ಸ್ನೇಹಿತರೆ, ಕೀ ಮೇಲೇ ಮರ್ತು ಬಂದುಬಿಟ್ಟಿದ್ದೀನಿ. ವಾಪಸ್ ಹೋಗೋಣ ಬನ್ನಿ. ಅಯ್ಯೋ ನೋಡಿ ಸ್ನೇಹಿತರೆ, ಕೆಲವು ಅರ್ಜೆಂಟಲ್ಲಿ ಮರ್ತು ಹೋಗುತ್ತೆ. ಸಿಕ್ತು. ನೆಕ್ಸ್ಟ್ ಸ್ಟಾಪ್ ಇನ್ ದ ಕಾರ್. ಬ್ರೋ, ಬಿಯರ್ಡ್ ಬಿಡಿ, ಶೇವ್ ಮಾಡಿಬಿಡಿ ಅಂತ ಹೇಳ್ತೀರಾ. ಏನು ಹೇಳ್ತೀರಾ ಸ್ನೇಹಿತರೆ? ಲೈಟ್ ಹತ್ರ ಹೋಗೋಣ. ಹೇಗಿರಲ್ಲ, ಇನ್ನು ಜಾಸ್ತಿ ಬಿಯರ್ಡ್ ಬಿಡಲ್ಲ ಹೇಳಿ ನನಗೆ ಕಮೆಂಟ್ ಮಾಡಿ. ಕಾರಲ್ಲಿದ್ದೀನಿ, ಹೊರಟೆ. ಟ್ರಾಫಿಕಲ್ಲಿರುವಾಗ ಶೂಟ್ ಮಾಡೋದು ಬೇಡ. ಒಂದು ನಿಮಿಷ ವಾಲ್ಯೂಮ್. ಕಾರಲ್ಲಿದ್ದೀನಿ, ಹೊರಟೆ. ಟ್ರಾಫಿಕಲ್ಲಿರೋ ಶೂಟ್ ಮಾಡೋದು ಬೇಡ. ಅಲ್ಲಿ ರೀಚ್ ಆಗಿ ಮತ್ತೆ ತೋರಿಸ್ತೀನಿ. ಓಕೆನಾ, ನಾವು ರೀಚ್ ಆಗಿದ್ದೀವಿ. ಬೊಕ್ಕೆ ಅಲ್ಲಿ ನೋಡಿ, ನಮ್ಮ ಬ್ರದರ್ದು ಶಾಪ್ ಓಪನಿಂಗ್ ಇದೆ, ಹಾಗೆ ಕರೆದಿದ್ದಾರೆ. ನಾನು ಸ್ವಲ್ಪ ಅರ್ಜೆಂಟಲ್ಲಿದೆ, ಹಾಗೆ ಬೊಕ್ಕೆ ತೊಗೊಂಡಿದ್ದೀನಿ. ಅವ್ರಿಗೆ ಕೊಟ್ಟು ಕಂಗ್ರ್ಯಾಚುಲೇಟ್ ಮಾಡಿ ಹೋಗೋಣ ಬನ್ನಿ. ಅದು ಹಾಗೆ ನಮ್ಮ ಸಬ್ಸ್ಕ್ರೈಬರು ಬಂದಿದ್ದಾರೆ. ಹಾಯ್ ಬ್ರೋ, ಹೇಗಿದ್ದೀರಾ? ಸಾರಿ, ನಿಮಿಷ. ಚೆನ್ನಾಗಿದ್ದೀರಾ? ಕಂಟೆಂಟಿಗೆ ಚೆನ್ನಾಗಾಗತ್ತಾ? ಬರ್ತೀನಿ ನಾನು. ಕಂಗ್ರ್ಯಾಚುಲೇಷನ್ಸ್ ಬ್ರೋ. ಥ್ಯಾಂಕ್ ಯು. ಫ್ರೆಂಡು ಮುಂಚೆ ಬ್ಲಾಗಲ್ಲಿ ನೋಡಿರ್ತೀರಾ, ಅವ್ರದ್ದು ಹೆಲ್ದಿ ಕಿಚನ್ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಬಂದು ವಿಸಿಟ್ ಮಾಡಿ ಹತ್ರ ಇದ್ದರೆ. ಕಂಗ್ರ್ಯಾಚುಲೇಷನ್ಸ್. ಸ್ನೇಹಿತರೆ, ಇವೆಂಟ್ ಆಗಿ ಮನೆಗೆ ಬಂದೆ. ತುಂಬ ಟ್ರಾಫಿಕ್ ಇತ್ತು, ಬ್ಲಾಗ್ ಮಾಡೋಕ್ಕಾಗಲಿಲ್ಲ. ಸೊ ಈಗ ಅಕ್ಕಬಾವ ಸ್ವಲ್ಪ ಹೊರಗೆ ಹೋಗಿದ್ದಾರೆ, ಅವ್ರಿಗೇನು ತೊಗೊಳ್ಬೇಕಿತ್ತಂತೆ. ಬಂದಮೇಲೆ ಡಿನ್ನರ್ಗೆ ಹೋಗ್ತಿದ್ದೀವಿ. ಸೊ ಸ್ಟೇ ಟ್ಯೂನ್ಡ್. ಅಕ್ಕಬಾವ ಜೊತೆ ಡಿನ್ನರ್ ಇವತ್ತು. completed 10,000 steps. ಅದು ಸಬಂತ ನೀ ಶೂಟ್ ಮಾಡ್ತಿದ್ಯಾ? ನನಗೆ ಗೊತ್ತೇ. ಸೊ ಸ್ನೇಹಿತರೆ, ನನ್ನ ಅಕ್ಕ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಆಗಿ ಅವಳು ಪ್ರಾಪರ್ ಡಯಟ್ ಸ್ಟಾರ್ಟ್ ಮಾಡಿದ್ದಾಳೆ. ಸೊ ಬಂದು ಕೂಡ ಹೇಳ್ತಿದ್ದಾಳೆ 10K ಸ್ಟೆಪ್ಸ್ ಆಯಿತು ಅಂತ. ಸೊ ಎನಿವೇಸ್, ಏನಂದರೆ ನಾನು ನಿನ್ನೆ ಗಿಫ್ಟ್ ಕೊಟ್ಟನಲ್ಲ, ಅದಕ್ಕೆ ಅವರು ಇವತ್ತು ತಂದಿದೆ, ಅದಕ್ಕೆ ತಂದಿರೋದಲ್ಲ. ಇಲ್ಲ ಹಾಗೆ ಅಂತ ಇಲ್ಲ, ನನಗೆ ಕೊಡ್ಬೇಕಂತಲ್ಲ ಇತ್ತು. ಅಲ್ಲಿ ಶಾಪಿಂಗ್ ಮಾಡಿ ಟೈಮ್ ಸಿಗಲಿಲ್ಲ, ಹಾಗೆ ಗೊತ್ತೇ ಇಲ್ಲ. ಬೇಡ ಎಂತ ಕೊಟ್ಟರು ಅಂತ ಮತ್ತೆ ತೋರಿಸ್ತೀನಿ, ವಿಡಿಯೋ ಎಂತ ಅಂತ ನೋಡಿ. ಈಗ ನಾವು ಸ್ವಲ್ಪ ಹೊತ್ತಲ್ಲಿ ಡಿನ್ನರಿಗೆ ಹೋಗ್ತೇವೆ, ಹಾಗೆ ಅಲ್ಲಿ ಎಂತೆಲ್ಲ ತಿಂತೇವೆ ಅಂತ ತೋರಿಸ್ತೇನೆ. ಬಾಯ್. ನೋಡಿ ಸ್ನೇಹಿತರೆ, ನಂದು ಗಿಫ್ಟ್. ನಾನು ಕೊಟ್ಟಂತಲೇ ಕೊಟ್ಟಿದ್ದೆ. ನಾನು ನೀನು ಕೊಟ್ಟದಂತೇಳಿ ಕೊಟ್ಟದಲ್ಲ ಆಯ್ತಾ. ಸ್ಮಾರ್ಟ್ ವಾಚ್ ಎಲ್ಲ ಹಾಕಿದ್ದೀನಿ. ಹೌದು, ನಾನು ಯಾವಾಗ ನೋಡಿ 10,000 ಸ್ಟೆಪ್ಸ್ ಆಯಿತು. ಈಗ ಇಲ್ಲಿ ರೀಚ್ ಆಗೋದು 10,000 ಸ್ಟೆಪ್ಸ್ ಕರೆಕ್ಟ್. ನೋಡಿ ಸ್ನೇಹಿತರೆ, ಜಾಸ್ತಿ ನಡೀರಿ, ಫ್ಯಾಟ್ ಲಾಸ್ ಬೇಗ ಆಗುತ್ತೆ. ನನ್ನ ಅಕ್ಕ ಸಹ ಬೇಗ ಫ್ಯಾಟ್ ಲಾಸ್ ಆಗಿ ಶೇಪಿಗೆ ಬರ್ತಾರೆ ಅಲ್ಲ. ಎಸ್, ಸ್ಲಿಮ್ ಆ್ಯಂಡ್ ಟ್ರಿಮ್. ಈ ಥರ ನನ್ನ ಅಕ್ಕ ಕೊಟ್ಟಿರೋ ಶರ್ಟ್ ಹಾಕಿದ್ದೀನಿ, ಪ್ಯಾಂಟ್ ಇದು. ಸಾರಿ, ಇದನ್ನು ಸರಿ ಇಡಬೇಕು, ಮಡ್ಚಿ ಮತ್ತೆ ಇಡ್ತೀನಿ. ಓಕೆನಾ. ಬಟ್ ಫಸ್ಟ್ ಟೈಮ್ ಖುಷಿ ಆಗ್ತಿದೆ. ಅಂದರೆ ನನ್ನ ಫ್ಯಾಮ್ಲಿಯವರು ಅಂತ, ನನ್ನ ಸ್ವಂತದವ್ರು ಯಾರೋ ಗಿಫ್ಟ್ ಕೊಟ್ಟಿದ್ದಾರೆ ತುಂಬ ವರ್ಷ ಆದಮೇಲೆ. ಸೊ ತುಂಬ ಖುಷಿ ಆಗ್ತಾಯಿದೆ. ಹೇಗಿದೆ ಅಂತ ಹೇಳಿ ಆಯಿತಾ. ಇಟ್ ಡಸಂಟ್ ಮ್ಯಾಟ್ರ್ ಯಾವುದು ಏನು ಅಂತ, ಆ ಗಿಫ್ಟ್ ಕೊಟ್ಟಲ್ಲ ಆ ಖುಷಿನೇ ಬೇರೆ.
ತುಂಬ ಖುಷಿ ಆಗ್ತದೆ. ಹೋಗೋಣ ಈಗ. ಸೊ ಸ್ನೇಹಿತರೆ, ನಾವು ಡಿನ್ನರಿಗೆ ಬಂದಿದ್ದೇವೆ. ಅಕ್ಕ ಮತ್ತು ಬಾವ ಅಲ್ಲಿದ್ದಾರೆ. ಇಲ್ಲಿ ಸೌಂಡ್ ತುಂಬ ಉಂಟು. ಸೊ ನಾನು ಆಮೇಲೆ ಫುಡ್ ಬಂದಮೇಲೆ ಏನು ತಗೊಳ್ತೀವಿ ಅಂತ ತೋರಿಸ್ತೀನಿ, ಓಕೆನಾ? ಆ್ಯಂಬಿಯನ್ಸ್ ತುಂಬ ಚೆನ್ನಾಗಿದೆ. ಹಾಗೆ ನಾನು ಡಿನ್ನರ್ ಆಗಿ ಅಕ್ಕ ಭಾವನ ಡ್ರಾಪ್ ಮಾಡಕ್ಕೆ ಹೋಗ್ತಿದ್ದೆ. ಹಾಗೆ ವಿಧಾನಸೌಧ ನೋಡಿದೆ. ನೋಡಿ ಹೇಗೆ ಡಿಸ್ಕೋ ಲೈಟ್ ಥರ ಇದೆ, ಬಟ್ ಸೂಪರ್ ಇದೆ ವ್ಯೂ. ಅರ್ಧಂಬರ್ಧ ಕಾಣ್ತಾ ಇದೆ. ಒಂದು ನಿಮಿಷ. ಹೇಗುಂಟು ಪ್ರತಿ? ಸೂಪರ್. ನಿಮಗೆ ಸಹ ಕಲರ್ ಬೇಕಾ ಅಂತ ತೋರಿಸ್ತಾನೆ. ಕಲರ್ ನೋಡಿ, ಯಾವ ಕಲರ್ ಬೇಕು ಆ ಕಲರ್ ಬರ್ತದೆ. ಈಗ ಗ್ರೀನ್ ಬೇಕಾ? ಗ್ರೀನ್ ಆಯ್ತಾಯ್ತು, ಹೋಗ್ತಾನೆ. ಈಗ ನೋಡಿ ಗ್ರೀನ್ ಆಯ್ತು. ಹಾಗೆ ಬೇರೆ ಬೇರೆ ಕಲರ್ ಉಂಟು. ಶೇಡ್. ಸ್ನೇಹಿತರೆ, ಅಕ್ಕ ಭಾವನ ಡ್ರಾಪ್ ಮಾಡಿ ಮನೆಗೆ ಬಂದಾಯಿತು. ಸುಸ್ತಾಗಿದೆಯಾ, ಮಲಗ್ತೀನಿ. ಬೆಳಿಗ್ಗೆ ಎದ್ದು ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸ್ನೇಹಿತರೆ, ನನಗೆ ಜೋರು ಹಶ್ವಾದಾಗ ನಾನು ಏನು ಮಾಡ್ತೀನಿ ಅಂದರೆ, ಈ ಚರ್ಮುರಿ ಇದೆಯಲ್ಲ, ಇದು ತಗೊಳ್ತೀನಿ. ಇದು ತುಂಬ ಕಮ್ಮಿ ಕ್ಯಾಲೋರೀಸ್. ನೀವು ಖಾರ ಸಹ ಮಾಡ್ಬೋದು, ಎಗ್ ಚರ್ಮುರಿ ಮಾಡ್ಬೋದು, ಬೇರೆ ಬೇರೆ. ನಂದು ಈಸಿ ಆಪ್ಷನ್ ಏನಂದರೆ ಚರ್ಮುರಿ ತಗೊಳ್ತೀನಿ. ಪ್ರೋಟೀನಿಗೆ ಸ್ವಲ್ಪ ಪ್ರೋಟೀನ್ ಹಾಕೋತೀನಿ. ಇದು ಈಸಿ ಆಪ್ಷನ್ ಆಯ್ತಾ. ಮತ್ತೆ ಸ್ವಲ್ಪ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ಸ್ಗೆ ಸ್ವಲ್ಪ ಓಟ್ಸ್ ಹಾಕೋತೀನಿ. ಇದಕ್ಕೆ ಹಾಲು ಹಾಕಿದ್ರೆ ಮುಗೀತು. ತೋರಿಸ್ತೀನಿ ಇಲ್ಲಿ. ಸ್ನೇಹಿತರೆ, ಹಾಲು ಖಾಲಿ ಆಗಿಬಿಡಿದೆ ಮನೆಯಲ್ಲಿ. ಸೊ ನೀರು ಹಾಕ್ತಾ ಇದ್ದೀನಿ. ಸ್ವಲ್ಪ ನೀರು ತಿಕ್ಕ ಹಾಕ್ಬೇಕಾಯ್ತಾ. ಸೊ ಇದನ್ನು ಮಿಕ್ಸ್ ಮಾಡಿ ತಿಂದರೆ ಚಾಕ್ಲೇಟ್ ಡೆಸರ್ಟ್ ಥರ ಆಗುತ್ತೆ. ಕ್ವಿಕ್ ಆ್ಯಂಡ್ ಈಸಿ ಸ್ನ್ಯಾಕ್. ಇದು ತಿಂದು ಕೆಲಸ ಮಾಡಬೇಕು. ಆಮೇಲೆ ಸಿಗ್ತೀನಿ. ಸ್ನೇಹಿತರ, ಹಾಗೆ ನಾನು ಕೆಲಸ ಮಾಡ್ತಿದ್ದೆ. ಆಗ ನಮ್ಮದು ರೀಸೆಂಟ್ ಕ್ಲೈಂಟ್ ಟ್ರಾನ್ಸ್ಫಾರ್ಮೇಷನ್ ನೋಡಿ, 1 more ಸಕ್ಸಸ್ಫುಲ್ ಟ್ರಾನ್ಸ್ಫಾರ್ಮೇಷನ್. ನೋಡಿ ಹೇಗೆ ಹೊಟ್ಟೆ ಇತ್ತು, ಈಗ ಹೇಗೆ ಆಗಿದೆ. ಸೇಮ್ ಟೀ ಶರ್ಟು, ಬಟ್ ಫ್ಯಾಟ್ ಲಾಸ್ ಕೈಯಲ್ಲಿ, ಹೊಟ್ಟೆಯಲ್ಲಿ. ಇದು ಹೇಗೆ ರೈಟ್ ಆಹಾರದಿಂದ ಆಯಿತು, ಗೊತ್ತಾಯ್ತಾ? ಇನ್ನೊಂದು ಟ್ರಾನ್ಸ್ಫಾರ್ಮೇಷನ್ ತೋರಿಸಿ. ಸ್ನೇಹಿತರೆ, ಇನ್ನೊಂದು ಟ್ರಾನ್ಸ್ಫಾರ್ಮೇಷನ್ ನೋಡಿ. ನಮ್ಮ ಕ್ಲೈಂಟ್ ಇವರು US ಅವರು, ಕನ್ನಡದವರೇ, ಬಟ್ US ಅಲ್ಲಿರೋದು. ನೋಡಿ ಹೇಗೆ ಬೆಲ್ಲಿ ಫ್ಯಾಟ್ ಇತ್ತು, ಈಗ ಹೇಗೆ ಕಮ್ಮಿ ಆಗಿದೆ ಅಂತ. ಅದಾದಮೇಲೆ ಇನ್ನೊಂದು ಫೀಮೇಲ್ ಟ್ರಾನ್ಸ್ಫಾರ್ಮೇಷನ್ ಇದೆ ಬರೋದು. ನೋಡಿ ಬೆಲ್ಲಿ ಫ್ಯಾಟ್ ಹೇಗಿದೆ, ಹೇಗೆ ಕಮ್ಮಿ ಆಗಿದೆ. ಸೈಕಲ್ಲ ಸ್ನೇಹಿತರೆ, ನಿಮಗೆ ಸಹ ಅಕಸ್ಮಾತ್ ಸೀರಿಯಸ್ ಆಗಿ ಟ್ರಾನ್ಸ್ಫಾರ್ಮ್ ಆಗಬೇಕು, ಫ್ಯಾಟ್ ಲಾಸ್ ಆಗಬೇಕು ನನ್ನ ಕ್ಲೈಂಟ್ಸ್ ಥರ ಅಂದರೆ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ಹೋಗಿ ಚೆಕ್ ಮಾಡಿ, ಫಾರ್ಮ್ ಫಿಲ್ ಮಾಡಿ. ವೆಬ್ಸೈಟು ಫಾರ್ಮ್ ಫಿಲ್ ಮಾಡಿ ಡೀಟೇಲ್ಸ್ ಕಳಿಸಿ. ಇದೇ ಥರ ಕ್ಲೈಂಟ್ ಟ್ರಾನ್ಸ್ಫಾರ್ಮೇಷನ್ ನೀವು ಆಗ್ಬೋದು. ಇದೇ ನನ್ನ ಕೆಲಸ. ಸೀರಿಯಸ್ ಇದ್ದರೆ ಮಾತ್ರ ಕಳಿಸಿ, ಆಯಿತಾ? ಇನ್ನೂ ಸ್ವಲ್ಪ ಹೊತ್ತು ಕೆಲಸ ಇದೆ, ಅದು ಕಂಪ್ಲೀಟ್ ಮಾಡಿ ನೆಕ್ಸ್ಟ್ ಟಾಸ್ಕಿಗೆ ಹೋಗೋಣ. ಸ್ನೇಹಿತರೆ, ಚೆಕಿನ್ ಎಲ್ಲ ಆಯಿತು ಕ್ಲೈಂಟ್ಸ್ ಇದು. ಈಗ ದೀಪ ಬಂದಿದ್ದಾರೆ, ಅಡುಗೆ ಮಾಡ್ತಾರೆ, ಸೌಂಡ್ ಹಾಕ್ತಾರೆ. ಸೊ ನನಗೆ ಈಗ ಇಲ್ಲಿ ಕೆಲಸ ಮಾಡೋಕ್ಕಲ್ಲ, ಆಫೀಸ್ಗೆ ಹೋಗಿ ಕೆಲಸ ಮಾಡಬೇಕು. ಆದರೆ ಅದ್ರ ಮುಂಚೆ ಡ್ಯಾಮೇಜ್ ಆಗಿದೆ ಅಂತ ನೋಡಿದಿರಲ್ಲ ಟೈಟಲಲ್ಲಿ, ಅದನ್ನು ತೋರಿಸ್ತೀನಿ. ಅದನ್ನು ರಿಪೇರ್ ಮಾಡೋಕ್ಕೆ ಹೋಗೋಣ. ಹೇಗಾಯಿತು ಅಂತ ಗೊತ್ತಿಲ್ಲ, ನೀವು ನೋಡಿ ಹೇಳಿ ಹೇಗಾಯಿತು ಅಂತ. ಬನ್ನಿ ಸ್ನೇಹಿತರೆ. ಔಟ್ಫಿಟ್ ನೀವು ಬೆಳಿಗ್ಗೆ ನೋಡಿದ್ದೀರಾ. ಶೂ ಮಾತ್ರ ವೈಟ್ ಶೂ ಹಾಕಿದ್ದೀನಿ, ಓಕೆನಾ? ಹೋಗೋಣ ಈಗ. ತುಂಬ ಲೇಟ್ ಆಯ್ತು. ತುಂಬ ಜನ ನೀವು ಯೂಸ್ ಮಾಡೋ ಪರ್ಫ್ಯೂಮ್ ಯಾವುದು ಅಂತ ಕೇಳಿದ್ರಿ. ನಾನು ಯೂಸ್ ಮಾಡೋ ಪರ್ಫ್ಯೂಮು ಇಲ್ಲಿದೆ. ಒಂದಾ ಡಿಯೋರ್ ಯೂಸ್ ಮಾಡ್ತೀನಿ, ಇಲ್ಲಾಂದರೆ ಗುಚಿ ಯೂಸ್ ಮಾಡ್ತೀನಿ. ಡಿಯೋರ್ ಇಲ್ಲಾಂದರೆ ಗುಚಿ. ಇವತ್ತು ಡಿಯೋರ್ ಯೂಸ್ ಮಾಡ್ತಾ ಇದ್ದೀನಿ. ಚೆನ್ನಾಗಿದೆಯಾ? ಚೆನ್ನಾಗಿದ್ದರೆ ಔಟ್ ಆಫ್ 10 ಹೇಳಿ. ನಿಮ್ಗೆ ಯಾವ್ದು ಅಲ್ಲ, ನಿಮಗೆ ಡಿಯೋರ್ ಆಗ್ಬೋದಾ ಗುಚಿ ಆಗ್ಬೋದಾ ಕಮೆಂಟ್ ಮಾಡಿ. ಸ್ನೇಹಿತರೆ, ಅದು ರೀಚ್ ಆಗಿಬಿಟ್ಟು ಮತ್ತೆ ತೋರಿಸ್ತೀನಿ ಎಲ್ಲಿ ಡ್ಯಾಮೇಜ್ ಆಗಿದೆ ಅಂತ. ಸೊ ಸ್ನೇಹಿತರೆ, ಹೊರಟಿದ್ದೀವಿ ಈಗ. ಎಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ಮರ್ಸಿಡೀಸ್ ಬೆನ್ಸ್ ಶೋರೂಮ್ ಸರ್ವಿಸ್ ಪ್ಲೇಸಿಗೆ. ನಾನು ಅಲ್ಲಿ ರೀಚ್ ಆಗಿ ತೋರಿಸ್ತೀನಿ. ಯಾಕಂದರೆ ಬೇಸ್ಮೆಂಟಲ್ಲಿ ಬೆಳಕಿರಲ್ಲ, ಅಲ್ಲ ಏನು ಡ್ಯಾಮೇಜ್ ಆಗಿದೆ ಅಂತ ನೋಡಿ. ಯಾರು ಮಾಡಿದಾರೋ ಗೊತ್ತಿಲ್ಲ, ತೋರಿಸ್ತೀನಿ. ಸೊ ಹೋಗ್ತಾ ಇದ್ದೀವಿ, ಟ್ರಾಫಿಕ್ ಇದೆ. ನನಗೆ ವಿಷಯ ಶೇರ್ ಮಾಡು. ಏನಂದರೆ, ನಾನು ಒಂದಿನ ಗ್ಲೆನ್ಸಿಗೆ ಹೋಗಿದ್ದೀನಿ, ಆಯಿತಾ? ಮೊನ್ನೆ ಗ್ಲೆನ್ಸ್ ಬೇಕ್ ಹೌಸ್ ನಿಮ್ಗೆ ಗೊತ್ತಿರತ್ತಲ್ಲ, ಕಳ್ಳನಗರಲ್ಲಿ.
ಪಾರ್ಕ್ ಮಾಡಿ ಪೇಮೆಂಟ್ ಹತ್ರ ಇಟ್ಟು ಹೋಗಿದ್ದೀನಿ, ವಾಪಸ್ ಬರ್ತೀನಿ, ನೋಡಿದ್ರೆ ಹೀಗಾಗಿದೆ. ಹೇಗೆ ಆಯಿತು ಏನಾಯಿತು ಗೊತ್ತಿಲ್ಲ. ನಂಗೆ ಅದೇ ಟೆನ್ಷನ್, ಹೇಗಾಯ್ತು ಅಂತ. ಯಾರು ಬೇಕು ಬಂದು ಕಿತ್ತಾಕ್ಬಿಟ್ರೆ ರಾಡ್ ಹಾಕಿ, ನಾನು ಗುದ್ದಿದ್ರೆ ನಾನೇ ಗುದ್ದಿದೆ ಅಂತ ಒಪ್ಕೊಳ್ಬೇಕಲ್ಲ, ನಂಗೆ ಗೊತ್ತೇ ಇಲ್ಲ. ಸೊ ದಯವಿಟ್ಟು ಈಗ ನೋಡಿ, ನಂದಂತಲ್ಲ, ಯಾರು ಮಾಡಿದ್ರೆ ನಂದಂತಲ್ಲ, ಯಾರ್ದಾದ್ರೂ ಇದ್ರೆ ನೀವು ಆ ಥರ ಡ್ಯಾಮೇಜ್ ಮಾಡೋದು ಒಳ್ಳೇದಲ್ಲ ಅಲ್ಲ. ಬೇಜಾರಾಗತ್ತೆ ಡ್ಯಾಮೇಜ್ ಮಾಡಿ, ಕಷ್ಟಪಟ್ಟು ದುಡ್ದಿರ್ತಾರೆ. ಸೊ ಆ ಥರ ಮಾಡಬೇಡಿ ಯಾರಾದರೂ ಇದ್ದರೆ. ಬಟ್ ದೆನ್ ಹಾಗೆ ಏನಾಗಲ್ಲ, ಹಣೆ ಬರ, ನಾವು ಹೋಗಿ ಸರಿ ಮಾಡ್ಕೋಬೇಕು. ನಾನು ಹೋಗ್ತಾ ಇದ್ದೀನಿ, ಅಲ್ಲಿ ರೀಚ್ ಆಗಿ ತೋರಿಸ್ತೀನಿ. ಚಿಕ್ಕದೇ ಇರ್ಬೋದು ಡ್ಯಾಮೇಜು, ನಿಮಗೆ ದೊಡ್ಡದು ಬರ್ತೀನಿ, ಅದೊಂದು ರಿಪೇರ್ ಮಾಡೋಕ್ಕೆ ತುಂಬ ಕಷ್ಟ ಇದೆ. ಸೊ ನೋಡೋಣ ಏನು ಸೊಲ್ಯೂಷನ್ ಕೊಡ್ತಾರಂತ. ಹೋಗಿ ಸ್ನೇಹಿತರೆ, ಫೈನಲಿ ಮರ್ಸಿಡೀಸ್ ವರ್ಕ್ಶಾಪಿಗೆ ಬಂದಿದ್ದೀವಿ. ಫುಲ್ ಮರ್ಸಿಡೀಸೇ ಕಾಣುತ್ತೆ ಇಲ್ಲಿ ಪಾರ್ಕ್ ಮಾಡಿಬಿಡೋಣ, ಹೋಗಿ ಮೀಟ್ ಆಗೋಣ. ಫಸ್ಟ್ ನನಗೆ ಪ್ರಾಬ್ಲಮ್ ಏನಂತ ತೋರಿಸ್ತೀನಿ, ಹೇಳ್ದು ಆಯಿತಾ ಸ್ನೇಹಿತರೆ. ಫುಲ್ ಬಿಸಿಲು, ಬಟ್ ನಾನು ನಿಮ್ಗೆ ಏನಾಗಿದೆ ಅಂತ ತೋರಿಸ್ತೀನಿ. ಇಲ್ಲಿ ಬನ್ನಿ, ಇಲ್ಲಿ ನೋಡಿ, ಇದೆಲ್ಲೋ ಯಾರೋ ಬಂದು ಗುದ್ದಿದ ಅಥವಾ ನನ್ನ ಫ್ರೆಂಡ್ಸ್ ಯಾರೋ ತಗೊಂಡೋಗಿ ಗುದ್ದಿದೆ. ನಾನು ಸಡನ್ ಆಗಿ ನೋಟಿಸ್ ಮಾಡೋಕೆ ಹೀಗಾಗಿತ್ತು. ಏನಾಗಿದೆ ಗೊತ್ತಿದೆ, ಇದನ್ನು ಸರಿ ಮಾಡ್ಬೇಕು, ಅರ್ಥ ಆಯ್ತಾ? ಮಡ್ಗಡಲ್ಲ ಇದಕ್ಕೆ ಹೇಳೋದು, ಮಡ್ಗಡ್ ಏನು ಹೋಗಿದ್ದು ನೋಡಿ, ನಾವು ಕರಿಯೋಣ, ಓಕೆನಾ? ಬಂದು ಮಾತಾಡಿ ಮತ್ತೆ ನಾನು ನಿಮಗೆ ತೋರಿಸ್ತೀನಿ. ಸ್ನೇಹಿತರೆ, ಅವರು ನೋಡ್ತಾರೆ, ಚೆಕ್ ಮಾಡ್ತಾರೆ ಅಂತ ಹೇಳಿದರು. ರಿಸೆಪ್ಷನಲ್ಲಿ ಸ್ವಲ್ಪ ಹೊತ್ತು ಕುತ್ಕೊಳ್ಳೋಣ, ಇಮಿಡಿಯೇಟ್ಲಿ ಸರಿ ಆದರೆ ಒಳ್ಳೆಯದು, ದೇವ್ರ ದಯ. ನೋಡ್ತೇನೆ ಅಂತ ಹೇಳಿದ್ದಾರೆ, ಇಲ್ಲಾಂದರೆ ಇಟ್ಟು ಹೋಗಬೇಕು, ನೋಡೋಣ. ಸೊ ನೀವು ನೋಡಿದ್ರಲ್ಲ, ಅಲ್ಲಿ ತೋರಿಸಿದ್ರೆ ಪ್ರಾಬ್ಲಮ್ ಏನಿದೆ ಅಂತ, ಬಂಪರಲ್ಲಿ ಏನೋ ಪ್ರಾಬ್ಲಮ್ ಇದೆ. ನೋಡೋಣ, ಸರಿ ಮಾಡ್ತಾ ಇದ್ದಾರೆ, ರಿಪ್ಲೇಸ್ ಮಾಡಿ. ಮಡ್ಗಡ್ ಸರಿ ಆದರೆ ಒಳ್ಳೆಯದು, ಇಲ್ಲಾಂದರೆ ಕಾಯಬೇಕು, ವೆಯ್ಟ್ ಮಾಡೋಕ್ಕೆ ಹೇಳಿದ್ದಾರೆ. ಆರಾಮ್ಸೆ ವೆಯ್ಟ್ ಮಾಡೋಣ, ನೀರು ಕುಡಿಯೋಣ. ಒಳ್ಳೆ ಇನ್ಫಾರ್ಮೇಷನ್ಸ್ ಕೊಡಬೇಕಲ್ಲ. ಒಂದು ವಿಷಯ ಅರ್ಥ ಮಾಡ್ಕೊಳ್ಳಿ, ಸಮ್ಮರ್ ಬ್ಯಾಂಗ್ಳೂರಲ್ಲಿ ತುಂಬ ಬಿಸಿಲಿದೆ. ಮೇಕ್ ಶೋರ್ ನೀರು ಕುಡೀರಿ. ನೀನು ಸಹ ಹುಷಾರಿಲ್ಲದೆ ಆಗಿತ್ತು ನಿಶಾಲಿಗೆ. ಸೊ ನೀರು ಕುಡಿಬೇಕು, ಅಟ್ಲೀಸ್ಟ್ 3 to 4 ಲೀಟರ್ಸ್ ಕುಡೀರಿ. ನಿಮ್ಮ ಯೂರಿನ್ ಯಾವಾಗಲೂ ಲೈಟ್ ಕಲರಲ್ಲಿರಬೇಕು, ಹೈಡ್ರೇಟ್ ಆಗಿರಿ. ನೀರು ಕುಡೀರಿ, ಮರಿಬೇಡಿ, ಆಯಿತಾ? ಸೊ ವೆಯ್ಟ್ ಮಾಡೋಣ, ಮತ್ತೆ ಸಿಗ್ತೀವಿ. ಸೊ ಇವ್ರು ಕೀರ್ತನ್ ಅಂತ, ಯಾವಾಗಲೂ ನಂಗೆ ಏನು ಕಾರಲ್ಲಿ ಪ್ರಾಬ್ಲಮ್ ಇದ್ದರೆ ಇಲ್ಲಿ ಮರ್ಸಿಡೀಸಿಗೆ ಬಂದಾಗ ಸಾಲ್ವ್ ಮಾಡಿಕೊಡ್ತಾರೆ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಮೇರೆ ಕುಡ್ಲದಾರು. ಸೊ ಓಲ್ ತುಂಡೆಲ್ಲ ನಮ್ಮ ಕುಡ್ಲದಾಗ್ಲು ಉಪ್ಪು ಬೇರೆ ಹೆಲ್ಪ್ಗೆ. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ಬನ್ನಿ ಹೋಗೋಣ. ಸೊ ಫೈನಲಿ ಸ್ನೇಹಿತರೆ, ಸಾಲ್ವ್ ಆಯಿತು ಇಶ್ಯೂ. ಕಾರಿದು ಹೋಗ್ತಾ ಇದ್ದೀವಿ ವಾಪಸ್ಸು ಮನೆಗೆ ಹೋಗಿ ವಾಪಸ್ ಕೆಲಸ ಇದೆ, ಹಾಗೆ ಹೋಗೋಣ ಬನ್ನಿ. ಟ್ರಾಫಿಕ್ ಇರತ್ತೆ ಈಗ, ಅದೇ ಟೆನ್ಷನ್ನು. ಹೋಗಿ ಮತ್ತೆ ಸಿಗ್ತೀನಿ. ಚಿಯರ್ಸ್. ಸೊ ಸ್ನೇಹಿತರೆ, ವಾಪಸ್ ಬಂದ್ಬಿಟ್ವಿ ಈಗ ಮನೆಗೆ. ಲಿಫ್ಟಲ್ಲಿ ಮೇಲೆ ಹೋಗ್ತಾ ಇದ್ದೀನಿ, ಜೋರು ರಶ್ಶು ಆಗ್ತಿದೆ. ಏನು ತಿಂತೀನಿ ಅಂತ ತೋರಿಸ್ತೀನಿ, ಓಕೆನಾ? ಊಟಕ್ಕೆ ನೋಡಿ ಬನ್ನಿ ಏನಿದೆ ಅಂತ. ನಮ್ಮದು ರೆಗ್ಯುಲರ್, ಸ್ಪೆಷಲ್ ಏನಿಲ್ಲ. ಸ್ವಲ್ಪ ರೈಸಲ್ಲಿ ನನಗೆ ಬಾಸ್ಮತಿ ರೈಸ್ ಇಷ್ಟ, ಅದ್ರ ಜೊತೆ ಚಿಕನ್ ಸುಕ್ಕ ಅಂದರೆ ಹೆಲ್ದಿ ವರ್ಷನ್ ಚಿಕನ್ ಸುಕ್ಕ, ಆಯಿತಾ? ಇದನ್ನ ಈಗ ತಿನ್ನೋಣ. ಸ್ಪೂನ್ ತಗೊಳ್ಳೋಣ. ಸೊ ಸ್ನೇಹಿತರೆ, ಊಟ ಇಲ್ಲಿದೆ. ಊಟ ಜೊತೆ ಕೆಲಸ ತುಂಬ ಇದೆ. ಇಡೀ ದಿನ ಇನ್ನು ರಾತ್ರಿ ನನಗೆ ಕೆಲಸನೇ ಆಗುತ್ತೆ. ಇಲ್ಲಿ ತನಕ ನೀವು ನೋಡಿದರೆ ಒಂದು ಕ್ವೆಶನ್ ಕೇಳಬೇಕಿತ್ತು. ನಾ ಇಂಟರ್ನ್ಯಾಷನಲ್ ಟ್ರಿಪ್ ಹೋಗಿ ಬಂದೆ, ಅಲ್ಲಿ ದುಬೈ. ನೆಕ್ಸ್ಟ್ ಇಂಟರ್ನ್ಯಾಷನಲ್ ಟ್ರಿಪ್ ಯಾವ ಕಂಟ್ರಿಗೆ ಹೋಗ್ಬೇಕಂತ ಕಮೆಂಟ್ ಮಾಡಿ ಹೇಳಿ ಸ್ನೇಹಿತರೆ, ಅದಕ್ಕೆ ಹೋಗೋಣ. ನಮ್ಮದು ಟ್ರಿಪ್ ಅಂದರೆ ಸುತ್ತೋದಲ್ಲಿ, ಅಲ್ಲಿ ಹೋಗಿನೂ ಕೆಲಸ ಇರುತ್ತೆ. ಗ್ಯಾಪ್ ಸಿಕ್ಕಿದಾಗ ಆ ಕಡೆ ಈ ಕಡೆ ಹೋಗೋದು ನಿಮಗೂ ಗೊತ್ತಿದೆ. ಸೊ ಕಮೆಂಟ್ ಮಾಡಿ ಹೇಳಿ ಯಾವ ಕಂಟ್ರಿ ಅಂತ, ನೋಡೋಣ. ಮ್ಯಾಕ್ಸಿಮಮ್ ಜನ ಯಾವ ಕಂಟ್ರಿ ಹೇಳ್ತಾರೆ. ದುಬೈ ಅಂತ ಹೇಳ್ಬಿಡಿ, ಆಲ್ರೆಡಿ ಹೋಗಿ ಬಂದಾಯಿತು. ಸೊ ಎನಿವೇಸ್, ನಾನು ಊಟ ಮಾಡ್ತೀನಿ, ಮತ್ತು ಕೆಲಸ ಕಂಟಿನ್ಯೂ ಮಾಡ್ತೀನಿ. ಹೋಪ್ಫುಲಿ ನಿಮಗೆ ಬ್ಲಾಗ್ ಇಷ್ಟ ಆಗಿರೋ ಒಂದು ಲೈಕ್ ಕೊಟ್ಬಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮಾಡಿ ಸಪೋರ್ಟ್ ಮಾಡಿ, ಸ್ವಲ್ಪ 100K ರೀಚ್ ಆಗೋಣ ಸ್ನೇಹಿತರೆ, ಓಕೆನಾ? ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಬ್ಲಾಗಲ್ಲಿ. ಅಂಟಿಲ್ ದೆನ್, ಟೇಕ್ ಕೇರ್. ಶ್ರವಣ್ ಬ್ರೋ ಕಡೆ.